ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗ್ನೇಶ್ ಟಿಕ್ಕಿ. ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಸಿಂದಗಿ ಪಟ್ಟಣದ ಗೋಲಿಬಾರ್ ಮಟ್ಟಿಯಲ್ಲಿರುವ 842 2x2 ದ ನಿವೇಶನಗಳನ್ನ ಧ್ವಂಸಗೊಳಿಸಲಾಗುತ್ತೆ. ಅಂದ್ರೆ ಅಲ್ಲಿ ವಾಸ ಮಾಡತಕ್ಕಂತ 84 ಕುಟುಂಬಗಳನ್ನ ತೆರವುಗೊಳಿಸಲಾಗುತ್ತದೆ ಮತ್ತು ಅವರು ಕಟ್ಟಿಕೊಂಡಂತ ಮನೆಗಳನ್ನ ಜೆಸಿಬಿ ಯಿಂದ ಧ್ವಂಸಗೊಳಿಸಲಾಗುತ್ತದೆ ಮತ್ತು ಅವರನ್ನ ತೆರವುಗೊಳಿಸಲಾಗುತ್ತದೆ. ಯಾಕೆಂದ್ರೆ ಇದು ನ್ಯಾಯಾಲಯದ ಆದೇಶ. ಇದು ನ್ಯಾಯಾಲಯದ ಆದೇಶವನ್ನು ಎಲ್ಲರೂ ಪಾಲನೆ ಮಾಡಬೇಕು ಮತ್ತು ಅದನ್ನ ತೆರವುಗೊಳಿಸಿ ಆ ಮಾಲೀಕನಿಗೆ, ಅಂದ್ರೆ ಅದರ ಮಾಲೀಕ ಯಾರಿದ್ರು ಖಾಸಗಿ ವ್ಯಕ್ತಿ, ಆ ವ್ಯಕ್ತಿಗೆ ಅದನ್ನ ಹಸ್ತಾಂತರ ಮಾಡ್ಬೇಕಂತೇಳಿ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಸೊ ಅದರ ಪ್ರಕಾರ ಇಡೀ ಜಿಲ್ಲಾಡಳಿತವೇ ಮುಂದೆ ನಿಂತು ಪೊಲೀಸ್ ಬಂದೋಬಸ್ತಿಯಲ್ಲಿ ಅಲ್ಲಿದ್ದ ಜನಗಳನ್ನ ತೆರವುಗೊಳಿಸಿ ಮನೆಗಳನ್ನ ಧ್ವಂಸಗೊಳಿಸುತ್ತಾರೆ. ಅಲ್ಲಿ ಸುಮಾರು 25 ವರ್ಷಗಳಿಂದ ಬದುಕು ಕಟ್ಟಿಕೊಂಡಂತ 84 ಕುಟುಂಬಗಳು ಒಂದೇ ದಿನದಲ್ಲಿ ಬೀದಿಗೆ ಬರ್ತಾರೆ. ಈ ಕಾರ್ಯಾಚರಣೆ ಇಡೀ ಜಿಲ್ಲಾಡಳಿತವೇ ಮುಂದೆ ನಿಂತು ಕಾರ್ಯಾಚರಣೆ ಮಾಡಿತ್ತು. ಅಲ್ಲಿರ್ತಕ್ಕಂತ ನಿವಾಸಿಗಳು ಸುಪ್ರೀಂ ಕೋರ್ಟಿನ ಆದೇಶದ ಬಗ್ಗೆ ಯಾವುದೇ ಚಕಾರ ಎತ್ತದೆ ಆ ಆದೇಶಕ್ಕೆ ತಲೆಬಾಗಿ ಅಲ್ಲಿನ ತಮ್ಮ ಮನೆಗಳನ್ನ, ತಾವು ವಾಸ ಮಾಡಿರ್ತಕ್ಕಂತ ಮನೆಗಳನ್ನ ತೊರೆದು ಆದೇಶವನ್ನ ಗೌರವಿಸಿದ್ರು. ಆದರೆ ಇಲ್ಲಿ ಕಾಡ್ತಾ ಇರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಏನಂತಂದರೆ, ಈ ಸುಪ್ರೀಂ ಕೋರ್ಟಿನ ಆದೇಶದ ಪ್ರತಿಯನ್ನ ಜಿಲ್ಲಾಡಳಿತ ಯಾಕೆ ಬಿಡುಗಡೆ ಮಾಡಲಿಲ್ಲ? 1ನೇ ನೋಟಿಸ್ ಹಚ್ತಾರೆ, 2ನೇ ನೋಟಿಸ್ ಹಚ್ತಾರೆ, 3ನೇ ನೋಟಿಸ್ ಹಚ್ತಾರೆ, ಆಮೇಲೆ ಬಂದು ಜೆಸಿಬಿ ಇಂದ ಮನೆಗಳನ್ನ ಕೆಡುತ್ತಾರೆ. ಆದರೆ ಇಲ್ಲಿಯವರೆಗೂ ಜಿಲ್ಲಾಡಳಿತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರತಿಯನ್ನ ಬಿಡುಗಡೆ ಮಾಡದೆ ಇರುವುದು ಅನೇಕ ಸಂಶಯಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಇಂಡಿ ಉಪ ವಿಭಾಗಾಧಿಕಾರಿ ಮಾನ್ಯ ಅನುರಾಧ ವಸ್ತ್ರದ್ ಅವರಿಗೆ ನಮ್ಮ ಮಾಧ್ಯಮ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತು. ಅದನ್ನ ನೋಡಿ. ಪರದಿಂದ ಈಗೇನು ಆ ಆಸ್ತಿಯನ್ನ ಕಬ್ಜಾ ಮಾಡಿ ವಶಪಡಿಸಿಕೊಳ್ಳಲು ಏನಾದರೂ ಕಾನೂನಿನ ಅವಕಾಶ ಇದೆಯಾ ಅಥವಾ ಇಲ್ವಾ? ಆತರ ಮಾಡಕ್ ಬರುತ್ತಾ? ಇದ್ರ ಬಗ್ಗೆ ಚರ್ಚೆ ಆಗಿದೆ. ಡಿಸಿ ಅವ್ರ ಜೊತೆನೂ ಡಿಸಿ ಅವರು ಅದನ್ನೇ ಹೇಳಿದ್ದಾರೆ. ಈಗ ಅದು ಕಬ್ಜೆ ಎಲ್ಲ ಭೂಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಯಾವುದೇ ಅವಕಾಶ ಇಲ್ಲ. ಭೂಸ್ವಾಧೀನಕ್ಕೆ ಹೊಸ ಕಾಯ್ದೆ ಬಂದ್ಮೇಲಿಂದ ಅದು ಪ್ರೈವೇಟ್ ಲ್ಯಾಂಡ್ ಇರೋದ್ರಿಂದ ನಮಗ ಅದಕ್ಕೆ ಭೂಸ್ವಾಧೀನ ಮಾಡ್ಲಿಕ್ಕೆ ಈಗ ಸದ್ಯಕ್ಕೆ ಅವಕಾಶ ಇಲ್ಲ. ಈಗ ಇವ್ರು ಏನ್ ಹೇಳ್ತಾರೆ, ಪರ್ಮಿಷನ್ ಕೊಟ್ಟಿದ್ದು ಪುರಸಭೆ ಅಂತ ಹೇಳ್ತಾರೆ. ನಮ್ಗ ಮನೆಯನ್ನು ಕೆಡವಿದ್ದು ಅವ್ರದ್ದು, ಇದು ನಮ್ದೇನು ತಪ್ಪಿಲ್ಲ, ಹಾಗಾಗಿ ನಮ್ಗೆ ಮನೆಯನ್ನು ಕಟ್ಟಿಸಿ ಕೊಡ್ಬೇಕು ಅಂತ ಅವ್ರು ಒಂದು ಒತ್ತಾಯ ಮಾಡ್ತಾರೆ. ಸೊ ಅದ್ರ ಪ್ರಕಾರವಾಗಿ ತಮ್ಮ ಜಿಲ್ಲಾಡಳಿತ ಕಾರ್ಯ ಮಾಡುತ್ತಾ? ಅದ್ರ ಬಗ್ಗೆ ನಾನು ಏನು ಹೇಳಿಕ್ಕಾಗಲ್ಲ. ಆದ್ರೆ ನಿವೇಶನಗಳಲ್ಲಿ ಮಾತ್ರ ಕೊಡಬಹುದು ಅಂತ ಹೇಳಿದ್ರು. ಯಾಕಂದ್ರೆ ಕಾನೂನಿನಲ್ಲಿ ಮುನ್ಸಿಪಾಲಿಟಿ ಆಕ್ಟ್ ಅಲ್ಲಿ ಏನ್ ಅವಕಾಶ ಇದೆ ಅವ್ರ ಚೀಫ್ ಆಫೀಸರ್ ಹೇಳಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈಗ ಸದ್ಯಕ್ಕೆ ಮುನ್ಸಿಪಾಲಿಟಿಯಲ್ಲಿ ಸರವಾಗಿರುವ ನಿವೇಶನಗಳನ್ನ ಕೊಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಮನೆ ಕಟ್ಟಲಿಕ್ಕೆ ವಿಶೇಷ ಅನುದಾನ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ MLA ಸರ್ ಹೇಳಿದರು. ಇಲ್ಲಿಯವರೆಗೂ ಕೋರ್ಟಿನ ಆದೇಶ ಪ್ರತಿ ಹೊರಗೆ ಬಂದಿಲ್ಲ ಮೇಡಮ್. ಅಲ್ಲಿ ಕೋರ್ಟಿನ ಆದೇಶ ಪ್ರತಿಯಲ್ಲಿ ಸಂತ್ರಸ್ತರಿಗೆ ಏನಾದರೂ ಸೂಕ್ತ, ಅಂದ್ರೆ ಅವರಿಗೆ ಸೂಕ್ತ ಒಂದು ಜಾಗದ ವಸತಿ ಕಲ್ಪಿಸಿ ಅಥವಾ ಅದಕ್ಕಿಂತ ಮುಂಚೆನಾಗಿ ಏನಾದ್ರೂ ಒಂದು ಪರಿಹಾರಾತ್ಮಕ ಒಂದು ಕಾರ್ಯ ಮಾಡಿ ಅಂತೇಳಿ ಆದೇಶದಲ್ಲಿ ಸೂಚಿಸಿದ್ದಾರೋ ಅಥವಾ ಇಲ್ವೋ? ಒಮ್ಮೆ ನಮಲಿಕ್ಕಿದೆ ಅಂತ ಹೇಳಿದರು. ಆರ್ಡರ್ ಆತರ ಏನಿಲ್ಲ. ತೆರವು ಮಾಡ್ತೀರಿ ಅಂತ ಆರ್ಡರ್ ಬಂದಿದ್ದಷ್ಟೇ ನನ್ನ ಗಮನಕ್ಕಿದೆ. ಆರ್ಡರ್ ಬಂದಿದ್ರೆ ನನ್ನ ಗಮನಕ್ಕೆ. ಆ ಆದೇಶ ಪ್ರತಿ ಇಲ್ಲಿಯವರೆಗೂ ಯಾಕೆ ಬಿಡುಗಡೆಯಾಗಿಲ್ಲ? ಜಿಲ್ಲಾಡಳಿತ ಕೂಡ ಬಿಡುಗಡೆ ಮಾಡಬಹುದು ತಾನೆ? ಇನ್ನು ಬಂದಿಲ್ಲ. ಇದ್ರ ಬಗ್ಗೆ ನನ್ನ ಗಮನಕ್ಕಿಲ್ಲ, ನಾನು ಚೆಕ್ ಮಾಡ್ತೀನಿ. ಆ ಒಂದು ಆದೇಶ ಪ್ರಾಪ್ತಿಯನ್ನ ಒಂದು ನಿಮ್ಮ ಜಿಲ್ಲಾಡಳಿತದಿಂದ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಬಿಡುಗಡೆ ಮಾಡಿಸಿದರೆ ಇವರಿಗೆ ಕುಂತವರಿಗೂ ಒಂದು ನ್ಯಾಯನೂ ಸಿಗುತ್ತೆ ಮತ್ತು ಆದೇಶ ಪ್ರತಿಯಲ್ಲಿ ಏನಿದೆ ಎಂಬುದು ಸಾರ್ವಜನಿಕವಾಗಿ ಬಹಿರಂಗಪಡಿಸಿ. ಅದು ಚೀಫ್ ಆಫೀಸರ್ ಹೇಳ್ತಾರೆ ನಿಮಗೆ. ಚೀಫ್ ಆಫೀಸರ್ ಏನು ಸಮಸ್ಯೆ ಇಲ್ಲ. ಅವರು ಅಪ್ಲೈ ಮಾಡಿದ್ರೆ ನಿಮ್ ಗಮನ ತರಲಿಕ್ಕೆ ಆರ್ಡರ್ ಕಾಪಿ ಕೊಡಿಸ್ತೀವಿ. ಇಂಡಿ ಉಪ ವಿಭಾಗಾಧಿಕಾರಿ ಮಾನ್ಯ ಅನುರಾಧ ವಸ್ತ್ರದ ಮೇಡಮ್ ಅವರು ಹೇಳ್ತಾರೆ, ಇದರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ, ಅದನ್ನ ತಿಳಿದುಕೊಳ್ಳುತ್ತೇನೆ, ತಿಳಿದು ಆದ ನಂತರ ತಮಗೆ ತಿಳಿಸುತ್ತೇನೆ ಅಂತ ಹೇಳ್ತಾರೆ. ಅಂದರೆ ಇವರು ಸುಪ್ರೀಂ ಕೋರ್ಟಿನ ಆದೇಶವನ್ನ ಪೂರ್ತಿಯಾಗಿ ನೋಡದೆ ಇಡೀ ಜಿಲ್ಲಾಡಳಿತ ಈ ಕಾರ್ಯಾಚರಣೆಗೆ ಇಳಿಯಿತಾ?
ಇಲ್ಲಿ ವಾಜ್ಯ ಇರುವುದು ಒಬ್ಬ ಖಾಸಗಿ ವ್ಯಕ್ತಿ ಮತ್ತು ಸಿಂದಗಿಯ ಪುರಸಭೆ, ಅಂದ್ರೆ ಒಬ್ಬ ಖಾಸಗಿ ವ್ಯಕ್ತಿ ಮತ್ತು ಕರ್ನಾಟಕ ಸರ್ಕಾರದ ಮಧ್ಯೆ. ಈ ಜಾಗ ನನ್ನದು, ಈ ಜಾಗ ನನಗೆ ಸೇರಬೇಕಾಗಿತ್ತು, ಈ ಜಾಗ ನನ್ನದೇ ಹಕ್ಕು ಎಂದು ವಾದ ಮಾಡತಕ್ಕಂತ ಖಾಸಗಿ ವ್ಯಕ್ತಿ ಅಲಿಯಾಸ್ ಸೈಫಾನ್ ಸಾಬ್ ಕರ್ಜಿಗೆ ಅವರು ಕಳೆದ ಸುಮಾರು 20 ವರ್ಷಗಳಿಂದ ಕಾನೂನು ಹೋರಾಟ ಮಾಡಿದ್ದರು. ಅವರು ತಮಗೆ ಸೇರಿದ್ದು ಎಂದು ವಾದ ಮಾಡಿದ್ದರು. ಇಲ್ಲಿ ಪುರಸಭೆಯವರು ಇದು ಸರ್ಕಾರಿ ಜಾಗ ಅಂತೇಳಿ ವಾದ ಮಾಡಿದ್ರು. ಆದರೆ ಕೊನೆಗೆ ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸತಕ್ಕಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಈ ಜಾಗ ಖಾಸಗಿ ವ್ಯಕ್ತಿಗೆ ಸೇರಿದ್ದು ಎಂದು ಆದೇಶನ ಕೊಡ್ತಾರೆ ಮತ್ತು ಅದನ್ನು ತೆರವುಗೊಳಿಸಬೇಕು ಅಂತ ಹೇಳ್ತಾರೆ. ಗಮನಿಸಿ, ಇಲ್ಲಿ ನ್ಯಾಯಾಲಯದ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಎರಡೂ ಕಡೆಯ ವಾದ ಪ್ರತಿವಾದಗಳನ್ನ ಪರಿಶೀಲನೆ ಮಾಡುತ್ತೆ. ಇಲ್ಲಿ ಖಾಸಗಿ ವ್ಯಕ್ತಿ, ಇಲ್ಲಿ ಸಿಂದಗಿ ಪುರಸಭೆ ಅಂದ್ರೆ ಸರ್ಕಾರ ಅಂದ್ರೆ ಜಿಲ್ಲಾಡಳಿತ. ಇವು ಇಲ್ಲಿ ಖಾಸಗಿ ವ್ಯಕ್ತಿ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಇವು ಎರಡರ ವಾದ ಮತ್ತು ಪ್ರತಿವಾದಗಳನ್ನ ಗಮನಿಸಿ ತೀರ್ಪು ಕೊಡುತ್ತೆ ಮಾನ್ಯ ನ್ಯಾಯಾಲಯ. ಈ ಖಾಸಗಿ ವ್ಯಕ್ತಿಯ ಜಾಗದಲ್ಲಿ ವಾಸ ಮಾಡಿರ್ತಕ್ಕಂಥ ಮನೆಗಳನ್ನ ತೆರವುಗೊಳಿಸುವುದಂತೇಳಿ ನ್ಯಾಯಾಲಯ ಹೇಳಿದೆ. ಆದರೆ ಆ ನ್ಯಾಯಾಲಯವು ಕೂಡ ಒಮ್ಮಿಂದ ಒಮ್ಮೆಲಿಗೆ ಹೋಗಿ ಮನೆಗಳನ್ನ ಧ್ವಂಸಗೊಳಿಸಿ ಎಂದು ಹೇಳಿರುವುದಿಲ್ಲ. ಅಲ್ಲಿ ಇರ್ತಕ್ಕಂಥ 84 ಕುಟುಂಬಗಳ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಎಂದು ಪುರಸಭೆ ಅಂದ್ರೆ ಇಡೀ ಜಿಲ್ಲಾಡಳಿತಕ್ಕೆ ಒಂದು ಸೂಚನೆ ಮಾಡಿರುತ್ತದೆ. ಅಂದ್ರೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಅಮಾಯಕರು. ಇದು ತಪ್ಪಾಗಿದ್ದು ಸಿಂದಗಿಯ ಪುರಸಭೆಯಿಂದ ಅಂದ್ರೆ ಜಿಲ್ಲಾಡಳಿತದಿಂದ ತಪ್ಪಾಗಿದೆ ಅಲ್ಲಿ. ಹಾಗಾಗಿ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳಿಗೆ ಯಾವುದಾದರೂ ಒಂದು ಪರಿಹಾರೋತ್ಮಕ ಕ್ರಮ ಆಗಿರಬಹುದು, ಪುನರ್ವಸತಿ ಸೂಚನೆ ಮಾಡಿರುವುದು ಆಗಿರಬಹುದು, ಅಥವಾ ಅವರಿಗೆ ಏನಾದರೂ ಒಂದು ತಾತ್ಕಾಲಿಕ ವ್ಯವಸ್ಥೆ ಮಾಡಿ ಎಂದು ಸೂಚನೆ ಮಾಡಿರುತ್ತದೆ. ಯಾಕೆಂದರೆ ಇದು ನ್ಯಾಯಾಲಯ. ನ್ಯಾಯಾಲಯ ಎಲ್ಲವನ್ನು ಗಮನಿಸುತ್ತದೆ. ಈ ಜಾಗ ಖಾಸಗಿ ವ್ಯಕ್ತಿಗೆ ಸೇರಿದ್ದು, ಹಾಗಾಗಿ ಖಾಸಗಿ ವ್ಯಕ್ತಿಗೆ ಪರ ಆದೇಶ ಮಾಡುತ್ತದೆ ಮತ್ತು ಅಲ್ಲಿ ಇದ್ದವರ ಪರಿಸ್ಥಿತಿಯನ್ನು ಗಮನಿಸುತ್ತದೆ. ಹಾಗಾಗಿ ಅವರ ಪರ ಅಲ್ಲಿ ವಾಸ ಮಾಡುತ್ತಾ ಇರ್ತಕ್ಕಂಥ ಅಮಾಯಕ 84 ಕುಟುಂಬಗಳ ಪರ ನ್ಯಾಯಾಲಯ ಪುರಸಭೆಗೆ ಅಂದರೆ ಜಿಲ್ಲಾಡಳಿತಕ್ಕೆ ಯಾವ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿರುವುದು ಇಲ್ಲಿಯವರೆಗೂ ಬಹಿರಂಗವಾಗಿಲ್ಲ. ಅಥವಾ ಅದು ಸೂಚನೆವೇ ನೀಡಿಲ್ಲವೇ? ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಇರ್ತಕ್ಕಂಥ 84 ನಿವಾಸಿಗಳ ತೆರವು ಮಾಡಬೇಕು ಎಂದು ಸೂಚನೆ ಮಾಡಿದೆಯಾ, ಅಥವಾ ಅಲ್ಲಿರ್ತಕ್ಕಂಥ ಆ 84 ನಿವಾಸಿಗಳ ಪುನರ್ವಸತಿ ಕಲ್ಪಿಸಲು ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿದೆಯಾ ಅಥವಾ ಸೂಚನೆಯನ್ನ ಕೊಟ್ಟಿದೆಯಾ ಎಂಬುದು ಇಲ್ಲಿಯವರೆಗೂ ಬಹಿರಂಗವಾಗಿಲ್ಲ. ಮೊನ್ನೆ ಸಿಂದಗಿಯ ಪುರಸಭೆಯಲ್ಲಿ ನಡೀತಕ್ಕಂಥ ಒಂದು ಸಭೆಯಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಂತವೀರ್ ಮನಗುಳಿ ಅವರು ಇಲ್ಲಿ ಇರ್ತಕ್ಕಂಥ 84 ಕುಟುಂಬಗಳಿಗೆ ಪುನರ್ವಸತಿಯನ್ನಾಗಿ ನಾವು ರಾಜರಾಜೇಶ್ವರಿ ಕಲ್ಯಾಣ ಮಂಟಪ, ವೆಂಕಟೇಶ್ವರ ಕಲ್ಯಾಣ ಮಂಟಪ, ಅಲ್ಪಸಂಖ್ಯಾತರ ವಸತಿ ನಿಲಯ ಮತ್ತು ಬೇರೆ ಕಡೆ ಒಂದಿಷ್ಟು ನಾವು ಕಲ್ಯಾಣ ಮಂಟಪಗಳನ್ನ ನಾವು ಬಾಡಿಗೆ ತೆಗೆದುಕೊಂಡಿದ್ದೇವೆ ಮತ್ತು ಅಲ್ಲಿ ಅವರನ್ನ ನಾವು ಬಿಡ್ತಾ ಇದ್ದೇವೆ ಅಂತೇಳಿ ಒಂದು ಮಾತು ಹೇಳಿದ್ರು. ಅದು ಒಪ್ತಕ್ಕಂಥ ವಿಷಯ ಮತ್ತು ಮಾಡಲೇಬೇಕು. ಆದರೆ ಜಿಲ್ಲಾಡಳಿತ ಇಲ್ಲಿಯವರೆಗೂ ಸುಪ್ರೀಂ ಕೋರ್ಟಿನ ಆದೇಶವನ್ನ ಬಿಡುಗಡೆ ಮಾಡಿಲ್ಲ ಯಾಕೆ? ಅದನ್ನ ಸಾರ್ವಜನಿಕವಾಗಿ ಪ್ರಕಟ ಮಾಡಿಲ್ಲ ಯಾಕೆ? ಇದು ಇನ್ನಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಈ ಕೂಡಲೇ ಜಿಲ್ಲಾಡಳಿತ ಸುಪ್ರೀಂ ಕೋರ್ಟಿನ ಆದೇಶವನ್ನ ಬಿಡುಗಡೆ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಟಿಗಿ. ನಮಸ್ಕಾರ.